ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಮಯ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ, ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಯಾವ ರೀತಿ ಯೋಚನೆ ಮಾಡ್ತಾಯಿದ್ದೀರಿ, ನೀವು ಯಾವ ರೀತಿ ಆ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಯ ಎನರ್ಜಿ ಹೇಗಿದೆ, ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ನಿಮಗೆ ಪ್ರಕೃತಿಯಿಂದ ಯಾವ ರೀತಿ ಇರಬೇಕಾಗಿರುವಂತಹ ಸಂದೇಶ ಇದೆ, ಏನೆಲ್ಲ ಯೋಚನೆಗಳು, ಏನೆಲ್ಲ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ವಿಚಾರಗಳು ಬರುವಂಥದ್ದಿದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಬಂದಿದೆ. ಆಬ್ವಿಯಸ್ಲಿ ಈ ಸಮಯ ಆ ವ್ಯಕ್ತಿ, ನೀವು ಯಾವ ರೀತಿ ಥಿಂಕ್ ಮಾಡ್ತಿದ್ದೀರಿ, ನೀವು ಯಾವ ರೀತಿ ಆ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಅದೇ ರೀತಿ ಫೀಲಿಂಗ್ಸ್. ಬಹುಶಃ ಈ ಹಿಂದೆ ನಿಮಗೆ ಆ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಮೆಲ್ಕು ಹಾಕ್ತಾಯಿದ್ರಿ, ಬಹಳಷ್ಟು ಫೀಲಿಂಗ್ಸ್ಗಳಿತ್ತು, ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ. ಅವ್ರ ಹತ್ರ ಮಾತಾಡಬೇಕು, ಅವರೊಟ್ಟಿಗೆ ಕ್ಲಾರಿಫೈ ಮಾಡ್ಕೊಳ್ಬೇಕು, ಈ ರೀತಿ ಎಲ್ಲ ಏನೇನೆಲ್ಲ ಅವ್ರ ಜೊತೆಗಿದ್ದು ಎಲ್ಲ ನೀವು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ರಲ್ವ. ಬಹುಶಃ ಈಗ ನೀವು ಒಂದಷ್ಟು ಕಂಟ್ರೋಲಿಗೆ ಬಂದಿದ್ದೀರಿ. ಆದರೆ ಈಗ ಆ ವ್ಯಕ್ತಿಗೆ ನಿಮ್ಮ ನೆನಪುಗಳು, ನೀವೆಷ್ಟು ಮಿಸ್ ಮಾಡ್ಕೊಂಡಿದ್ರಿ, ಒಂದೊಂದಾಗಿ ಅದು ಮರುಕಳಿಸ್ತಾ ಇದೆ. ಆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿ, ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಸ್ಟ್ರೆಸ್ ಇದ್ರೋ, ಅದಕ್ಕಾಗಿ ಅವರು ನಿಮ್ಮೊಟ್ಟಿಗೆ ಸರಿಯಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕಾಗಲಿಲ್ವೋ, ಅಥವಾ ಬೇರೆ ವಿಚಾರದಲ್ಲಿ ಬ್ಯುಸಿ ಇದ್ರೋ, ಅಥವಾ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಜಗಳಗಳಾಯಿತು, ಏನೆಲ್ಲ ಆಯ್ತಲ್ಲ. ಸೊ ಆ ವಿಚಾರದಿಂದ ಒಂದಷ್ಟು ಗೊಂದಲದಲ್ಲಿ ಇದ್ದರು. ಬಟ್ ಆದರೆ ಈಗ ಇತ್ತೀಚೆಗೆ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ, ಅದೇ ರೀತಿ ಈ ವ್ಯಕ್ತಿನೂ ಕೂಡ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಬಟ್ ಇಲ್ಲಿ ನೇರ ಕಮ್ಯುನಿಕೇಟ್ ಮಾಡಿದ್ರೆ, ಅಥವಾ ಇಬ್ಬರು ಕೂತು ಪರಸ್ಪರವಾಗಿ ನೀವು ಮಾತಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ಸರಿ ಹೋಗುವ ಸಾಧ್ಯತೆ ಇದೆ. ಓಕೆನಾ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಅವರು ಒಮ್ಮೆಲೆ ಒಂದು ಸಲ ನಿಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರೆ ಆಗಿರ್ಬೋದು, ಅಥವಾ ನಿಮಗೆ ಅವ್ರ ಹತ್ರ ಮಾತಾಡೋದಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ನಿಮ್ಮ ಮೈಂಡಿಗೆ ಒಂದು ರಿಲೀಫ್ ಸಿಗತ್ತೆ. ಸೊ ಆ ರಿಲೀಫ್ ಸಿಗ್ತಾ ಇಲ್ಲ ನಿಮಗೆ. ಅವರು ನೇರ ಕಮ್ಯುನಿಕೇಟ್ ಮಾಡೋದಕ್ಕೂ ಟೈಮ್ ಕೊಡಲಿಲ್ಲ, ಅಥವಾ ನೀವು ಅವರು ಟೈಮ್ ಕೊಟ್ಟಾಗ ಯಾವ ರೀತಿ ಮಾತಾಡಿ ಅವರನ್ನು ಮ್ಯಾನುಪ್ಯುಲೇಟ್ ಮಾಡಬೇಕು, ಅಥವಾ ನಿಮ್ಮ ವಾಯ್ಸಲ್ಲಿ ಆ ಥರದೊಂದು ಶಕ್ತಿನೇ ಇರಲಿಲ್ಲ. ಯಾವಾಗ ನೋಡಿದ್ರು ಕಿರಿಕಿರಿ ಮಾಡುವಂಥದ್ದು, ಅಥವಾ ಸಿಟ್ಟು ಹಠ ಕೋಪಗಳನ್ನು ತೋರಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ಏನಾಗ್ತಾ ಇದೆ, ಈ ವ್ಯಕ್ತಿ ಕಾಂಟ್ಯಾಕ್ಟ್ ನೀಡ್ದಲ್ಲ ಏನಾಗ್ತಾ ಇದೆ, ನಿಮಗೆ ಒಂದಷ್ಟು ನಿಮ್ಮ ಎನರ್ಜಿ ತುಂಬ ಲೋ ಆಗ್ತಾ ಇದೆ. ಏನೆಲ್ಲ ನೆನಪು ಮಾಡ್ಕೊಳ್ತೀರಿ, ಏನೆಲ್ಲ ಕೆಟ್ಟ ಯೋಚನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂತ ಹೇಳಿ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಸಂಬಂಧದಲ್ಲಿ ನನಗೆ ಇದು ಬೇಡ, ಈ ಸಂಬಂಧದ ವಿಚಾರವಾಗಿ ಹಿಂದೆ ನಿಮ್ಮಿಬ್ಬರ ನಡುವೆ ಏನೆಲ್ಲ ಆಗಿರಬಹುದು, ನನಗೆ ಒಂದಷ್ಟು ಈ ಸಂಬಂಧದಿಂದ ರಿಲೀಫ್ ಬೇಕು, ನನಗೆ ಇವರು ಬೇಡ, ನಾನು ದೂರನೇ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನಾನು ಎಷ್ಟೆಲ್ಲ ಆಸೆ ಕನಸುಗಳನ್ನು ಕಟ್ಟಿದ್ದೆ, ಎಷ್ಟೆಲ್ಲ ವಿಚಾರಗಳನ್ನು ಮಾಡಿದ್ದೆ, ಯಾಕೆ ಈ ವ್ಯಕ್ತಿ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ನನಗೆ ಒಳ್ಳೆ ಲೈಫೇ ಅನ್ನೋದೇ ಇಲ್ವಾ, ಈ ವ್ಯಕ್ತಿ ಮತ್ತೆ ಬರೋದೇ ಇಲ್ವಾ ಅನ್ನುವ ರೀತಿಯಲ್ಲಿ. ಬಟ್ ಆದರೆ ಇಲ್ಲಿ ಅದ್ಭುತವಾದಂಥ ಒಂದು ಬೆಳಕಿದೆ, ಒಳ್ಳೆಯ ಟೈಮ್ ಬರುತ್ತೆ. ಆ ಟೈಮ್ಗೆ ನೀವು ಹೀಲ್ ಆಗಬೇಕಾಗತ್ತೆ, ಆ ಟೈಮ್ಗೆ ಒಂದಷ್ಟು ಸಮಯನ ನೀವು ಕೊಡಬೇಕಾಗತ್ತೆ ಅಂತ ಹೇಳಬಹುದು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ನಿಧಾನಗತಿಯಲ್ಲಿ ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಅವರ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನನಗೆ ಈ ಥರದ್ದು ಎಲ್ಲ ಏನು ಫೀಲ್ ಆಗ್ತಿದೆ, ನನ್ನ ಎನರ್ಜಿ ಲೋ ಫೀಲ್ ಆಗ್ತಿದೆ ಅಂತ ನೀವು ಹೇಗೆ ಅವ್ರ ಹತ್ರ ಅಂಗಲಚ್ತಿದ್ರಿ, ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಬಂದು ಹೇಳ್ಕೊಳ್ಳೋದು ಬಹಳಷ್ಟು ನಿಧಾನ ಆಗುತ್ತೆ. ಸೊ ಅಷ್ಟರಲ್ಲಿ ನಿಮ್ಮ ಮೈಂಡಲ್ಲಿ ಏನೆಲ್ಲ ಯೋಚನೆಗಳನ್ನು, ಬರೀ ಕೆಟ್ಟ ಆಲೋಚನೆಗಳನ್ನೇ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಓಕೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಮೈಂಡನ್ನ ತುಂಬ ನೀವು ಒಂದೊಂದು ಸಲ ಮೈಂಡಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡೋದು, ಚಂಚಲದಿಂದ ಓಡೋದು. ಪೇಜ್ ಅಂತ ಬರ್ತಾ ಇದ್ದಂಗೆ ಅಲ್ಲಿ ಕೋಡ್ ಕಾರ್ಡ್ಗಳಿದೆಲ್ಲ ನಿಮ್ಮ ಮೈಂಡನ್ನ ನೀವು ಹಿಡಿತಕ್ಕೆ ಇಟ್ಕೊಳ್ತಾ ಇಲ್ಲ, ತುಂಬ ಚಂಚಲ ಮನಸ್ಥಿತಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸಾಕಷ್ಟು ವಿಚಾರಗಳು ಈ ವ್ಯಕ್ತಿ ಮುಚ್ಚಿಟ್ಟಿದ್ದಾರೆ. ಈಗಲೂ ಕೂಡ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋದಾಗ ಈ ವ್ಯಕ್ತಿ ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಡೋದಕ್ಕೆ ಅಂತಲೇ ಹೋಗ್ತಾ ಇರ್ತಾರೆ. ಅದು ನಿಮಗೆ ಸಹಿಸೋದಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ನಿಮ್ಮ ಗಟ್ಸ್ ಹೇಳ್ತಾ ಇರುತ್ತೆ, ಇದು ಸತ್ಯ ಅಲ್ಲ, ಇವ್ರು ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ, ಯಾವುದೋ ಒಂದು ವಿಚಾರ ಹೇಳಬೇಕು. ಇಲ್ಲಿ ನೀವು ಆದರೂ ಒಂದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ತೀರಾ, ಅದೂ ಇಲ್ಲ.
ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇಲ್ಲ. ಬಟ್ ಆ ವ್ಯಕ್ತಿ ನೀನು ಈ ರೀತಿ ಇದೆಯಾ ಅನ್ನುವಂತಹ ಹೇಳುವಂತಹ ಧೈರ್ಯ ಕೂಡ ಮಾಡ್ತಾ ಇಲ್ಲ ನಿಮ್ಮ ವಿಚಾರವಾಗಿ. ಸಾಕಷ್ಟು ವಿಚಾರಗಳನ್ನ ಹೀಗೇ ನೀವೇನಾದರೂ ಬಹಳ ಬಲವಂತವಾಗಿ ಫೋರ್ಸ್ಫುಲ್ಲಿ ಅವ್ರನ್ನ ಮಾತಾಡಿಸ್ಬೇಕು ಅಥವಾ ಅವ್ರ ಜೊತೆಗಿರಬೇಕು ಅಥವಾ ನಿಮ್ಮ ವಿಚಾರ ಏನು ಹೇಳಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋದರೆ ಆ ವ್ಯಕ್ತಿ ಬಹಳಷ್ಟು ವಿಚಾರಗಳನ್ನು ನಿಮ್ಮಿಂದ ಐಡನ್ ಸಿಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಅಗೇನ್ ದಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಈ ಸಮಯ ಏನು ಹೇಳ್ತಾ ಇದೆ, ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ, ಮೌನದಲ್ಲಿ ಇರಬೇಕಾಗತ್ತೆ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ತಗೊಳ್ಬೇಕಾಗತ್ತೆ, ಒಂದಷ್ಟು ಮೆಡಿಟೇಷನ್ಸ್ಗಳನ್ನ ಮಾಡಬೇಕಾಗತ್ತೆ. ಈ ವ್ಯಕ್ತಿ ಬರ್ತಾರೆ ಅನ್ನುವಂಥ ಒಂದು ಸೂಚನೆ ಅಂತೂ ಇದೆ ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ. ನೀವು ನಿಮ್ಮ ಬಗ್ಗೆ ಕೇರ್ ಮಾಡಬೇಕಾಗತ್ತೆ. ಆಗೋಗಿರೋದ್ರ ಬಗ್ಗೆ ಬಹಳಷ್ಟು ನನಗೆ ಯಾರೂ ಇಲ್ಲ, ನಿಮ್ಮ ಎನರ್ಜಿನ ನೀವು ಲೋ ಫೀಲ್ನಲ್ಲಿ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ನೀವು ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ. ಬಟ್ ಆದರೆ ಅವರಿಗೂ ಕೂಡ ಇತ್ತೀಚೆಗೆ ನಿಮ್ಮ ನೆನಪಾಗ್ತಾ ಇದೆ. ಬಟ್ ಆದರೆ ನೀವು ಬಲವಂತ ಮಾಡುವ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೆ ಬಹಳಷ್ಟು ಬಲವಂತ ಮಾಡೋದು, ಹೀಗೇ ಇರಬೇಕು ಅಂತ ಹೇಳೋದು, ಹೀಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳೋದು, ಸೊ ಈ ರೀತಿ ಬಲವಂತ ಮಾಡುವ ಯಾವುದೇ ಅವಕಾಶಗಳೇ ಇಲ್ಲ. ದಯವಿಟ್ಟು ನಿಮ್ಮ ಮೈಂಡ್ನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಡ್ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಕ್ರಿಸ್ಟಲ್ಸ್, ಸಾಕಷ್ಟು ಜನ ಕ್ರಿಸ್ಟಲ್ಸ್ಗಳನ್ನ ಕೇಳಿರ್ತೀರಿ. ಆ ಕ್ರಿಸ್ಟಲ್ಸ್ ವಿಚಾರವಾಗಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಕ್ರಿಸ್ಟಲ್ಸ್ನ ನೀವು ಪಡಿಬೇಕು, ಹೀಲ್ ಮಾಡಿಸಿ ಪಡಿಬೇಕು ಅನ್ನೋದಾದರೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಪಡಿಬೇಕಾಗತ್ತೆ, ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.